ನಿಮ್ ಮನೇಲಿ ಯಾರಾದ್ರೂ ಮೆಡಿಕಲ್ ಸರ್ವಿಸ್ ಟ್ಯಾಬ್ಲೆಟ್ ಇನ್ಸುಲಿನ್ ಅನ್ನ ತಗೊಳ್ತಿದ್ರೆ ಒಂದು ಅಪ್ಡೇಟ್ ಇದೆ. ಇದೇ ಮೇ ತಿಂಗಳಲ್ಲಿ ಒಂದಿನ ಎಲ್ಲಾ ಮೆಡಿಕಲ್ ಶಾಪ್ ಟೋಟಲ್ ಆಗಿ 12 ಲಕ್ಷ ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇಲ್ಲಿ ರೀತಿ ಮೆಡಿಕಲ್ ಶಾಪ್ ಓನರ್ಸ್ ಸ್ಟ್ರೈಕ್ ಮಾಡ್ತಿರೋದಕ್ಕೆ 2 ಕಾರಣ ಕೊಟ್ಟಿದ್ದಾರೆ. ಒಂದು ಸೆಲ್ಫ್ ಮೆಡಿಕೇಶನ್. ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಹೆಲ್ತ್ ಕೇರ್ ಅಂತ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಿರೋದ್ರಿಂದ ದಿನ ದಿನ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಿದೆ. ಎಐ ನಂಬಿ ಜನ ತಮ್ಮಷ್ಟಕ್ಕೆ ತಾವೇ ಸಿಕ್ಕ ಮಾತ್ರೆಗಳನ್ನ ನುಂಗ್ತಿದ್ದಾರೆ. ಎರಡನೇ ಕಾರಣ ಆನ್ಲೈನ್ ಫಾರ್ಮಸಿ. ಅತಿ ಕಡಿಮೆ ಬೆಲೆಗೆ ಮಾತ್ರೆಗಳನ್ನ ಕೊಡ್ತೀವಿ ಅಂತ ಮೆಡಿಸಿನ್ ಗಳನ್ನ ಆನ್ಲೈನ್ ನಲ್ಲಿ ಮಾರ್ತಿರೋದ್ರಿಂದ ಆಫ್ಲೈನ್ ಮೆಡಿಕಲ್ ಶಾಪ್ಗಳು ಲಾಸ್ ನಲ್ಲಿದೆ. ಇದರ ಜೊತೆಗೆ ಆನ್ಲೈನ್ ನಲ್ಲಿ ಸಿಗ್ತಿರೋ ಮೆಡಿಸಿನ್ ಗಳ ಗುಣಮಟ್ಟ ಸರಿ ಇಲ್ಲ. ಈ 2 ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕು ಅಂತ ಫಾರ್ಮಸಿ ಅಸೋಸಿಯೇಷನ್ ಇದೇ ಮೇ 20ನೇ ತಾರೀಕು ಭಾರತದಲ್ಲಿರೋ 12 ಲಕ್ಷ ಮೆಡಿಕಲ್ ಗಳಿಗೆ ಬಂದ್ ಮಾಡಲು ಕರೆ ಕೊಟ್ಟಿದೆ. 70% ಡೌಟ್ ಇದೆ ಸರ್ಕಾರ ಈ ಸ್ಟ್ರೈಕ್ ಗೆ ಅನುಮತಿ ಕೊಡೋದು. ಆದ್ರೂ ರಿಸ್ಕ್ ಬೇಡ ಅಂದ್ರೆ 19ನೇ ತಾರೀಕೆ ನಿಮಗೆ ಬೇಕಾಗಿರೋ ಮೆಡಿಸಿನ್ ಗಳನ್ನ ತಂದಿಟ್ಕೊಳೋದು ಒಳ್ಳೇದು.